ಹಾಯ್ ಫ್ರೆಂಡ್ಸ್, 25/3/2024 ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಗೆ 2,07,000 ಚೀಲ ಮೆಣಸಿನಕಾಯಿ ಆದರೆ ಬಂದಿದ್ವು. ಈ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ರೇಟ್ಸ್ ಅನ್ನೋವು ಕಾಯಿ ಕ್ವಾಲಿಟಿ ಮತ್ತು ನೀರಿನಾಂಶದ ಆಧಾರದ ಮೇಲೆ ರೇಟ್ಗಳು ನಡೆದಿರುತ್ತವೆ. ಫ್ರೆಂಡ್ಸ್, ನಾವು ಹೇಳುವ ರೇಟ್ಗಳು ಬೆಸ್ಟ್ ಕ್ವಾಲಿಟಿಯಿಂದ ಡಿಲಕ್ಸ್ ಕ್ವಾಲಿಟಿ ಕಾಯಿಗಳ ಲೋಯೆಸ್ಟ್ ಮತ್ತು ಹೈಯೆಸ್ಟ್ ರೇಟ್ಗಳು, ಇದು ಗಮನದಲ್ಲಿರಬೇಕು ಫ್ರೆಂಡ್ಸ್. ಇನ್ನು ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳನ್ನು ಗಮನಿಸುವುದಾದರೆ, ಡಬ್ಬಿ ಬ್ಯಾಡಗಿ 26,000ದಿಂದ 35,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 26,000 ನಡೆದರೆ ಹೈಯೆಸ್ಟ್ 32,000ದವರೆಗೆ ರೇಟ್ ನಡೆದಿದೆ. ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಇದ್ದರೆ ಎಲ್ಲೋ ಒಂದು ಕಡೆ 35,000ದವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು ಈ ಡಬ್ಬಿ ಬ್ಯಾಡ್ಗೆ 20,000, 22,000, 24,000 ಕೂಡ ರೇಟ್ ನಡೆದಿರ್ತೈತೆ. ಅದು ಕಾಯಿ ಕ್ವಾಲಿಟಿ ಆಧಾರದ ಮೇಲೆ ನಡೆದಿರುತ್ತೆ. ಲೋ ಕ್ವಾಲಿಟಿ ಇರುತ್ತೆ, ಅದಕ್ಕಾಗಿ ಆ ರೇಟ್ ಕೂಡ ನಡೆದಿರುತ್ತೆ. ಅದ್ರ ನಾನು ಹೇಳಿರೋದಿಲ್ಲ, ಯಾಕಂದರೆ ನಾವು ಹೇಳೋದು ಬೆಸ್ಟ್ ಕ್ವಾಲಿಟಿವು ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಹೇಳ್ತಾ ಇದ್ದೀನಿ. ಕಡ್ಡಿ ಬ್ಯಾಡ್ಗಿ 18,000ದಿಂದ 26,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದ್ರೆ ಹೈಯೆಸ್ಟ್ ಎಲ್ಲೋ ಒಂದು ಕಡೆ ಟಾಪ್ ಕ್ವಾಲಿಟಿ ಇರೋಟ್ರಕ್ಕೆ 26,000ದವರೆಗೆ ರೇಟ್ ಹಾಕಿರುತ್ತಾರೆ. ಕಡ್ಡಿ ಬ್ಯಾಡ್ಗಿ ಮೀಡಿಯಂ ಕಾಯಿ 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ತಾಲಾದರೆ 4,000ದಿಂದ 5,000ದವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಜೆಂಟಾ ಬ್ಯಾಡ್ಗೆ 12,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದ್ರೆ ಹೈಯೆಸ್ಟ್ 16,000ದವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು ಈ 2043 6,000, 8,000, 10,000ದವರೆಗೆ ಕೂಡ ರೇಟ್ ನಡೆದಿದೆ. ಇದು ಕ್ವಾಲಿಟಿ ಆಧಾರದ ಮೇಲೆ ಈ ರೇಟ್ಗಳು ಕೂಡ ನಡೆದಿರುತ್ತವೆ. 2043 ಮೀಡಿಯಂ ಕಾಯಿ ಬಂದು 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ಇನ್ನು 2043 ತಾಲ್ ಬಂದು 4,000ದಿಂದ 6,000ದವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು 11,500ರಿಂದ 13,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 11,500 ನಡೆದ್ರೆ ಹೈಯೆಸ್ಟ್ 13,500 ರೇಟ್ ನಡೆದಿದೆ. ಇನ್ನು 8,000, 9,000, 10,000 ಕೂಡ ರೇಟ್ ನಡೆದಿರ್ತದೆ. ಅದು ಕಾಯಿ ಕ್ವಾಲಿಟಿ ಆಧಾರದ ಮೇಲೆ ಕೂಡ ರೇಟ್ ನಡೆದಿರುತ್ತೆ. ಇನ್ನು 5531 ಮಚ್ಚೆಗಾಯಿ ಬಂದು 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಬಿಳೆಗಾಯಿ 3,000ದಿಂದ 4,000ದವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡ್ಗೆ 10,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟ್ 18,000ದವರೆಗೆ ರೇಟ್ ನಡೆದಿದೆ. ಈ ಹೈಯೆಸ್ಟ್ ಅನ್ನೋದು ಎಲ್ಲೋ ಒಂದು ಕಡೆ 4-5 ಚೀಲ ಇರುವ ಲಾಟ್ಗೆ ಹಾಕಿರ್ತಾರೆ. BISFನವರ ಲಾಲಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದ್ರೆ ಹೈಯೆಸ್ಟ್ 12,000ದವರೆಗೆ BISFನವರ ಲಾಲಿ ರೇಟ್ ನಡೆದಿದೆ. ಇಂಡೋ 5 9,500ರಿಂದ 11,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 9,500 ನಡೆದ್ರೆ ಹೈಯೆಸ್ಟ್ 11,000ದವರೆಗೆ ಇಂಡೋ 5 ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಆದರೆ 8,000ದಿಂದ 11,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದ್ರೆ ಹೈಯೆಸ್ಟ್ 11,500ರವರೆಗೆ ಸೂಪರ್ 10 ರೇಟ್ ನಡೆದಿದೆ. ಈ DD ವೆರೈಟಿ ಮೆಣಸಿನಕಾಯಿ ಆದರೆ 10,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದ್ರೆ ಹೈಯೆಸ್ಟ್ 15,500ರವರೆಗೆ ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಕಾಯಿ ಆದರೆ 16,000ದವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು 411, 1081 ಸುವರ್ಣ ಬ್ಯಾಡ್ಗಿ ಈ ವೆರೈಟಿಗಳೆಲ್ಲ 11,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 11,000 ನಡೆದ್ರೆ ಹೈಯೆಸ್ಟ್ 14,000ದವರೆಗೆ ರೇಟ್ ನಡೆದಿದೆ. ಫ್ರೆಂಡ್ಸ್, ನಾವು ಹೇಳಿದ ರೇಟ್ಗಳಿಗಿಂತನೂ ಇನ್ನು ಕಡಿಮೆ ರೇಟ್ ಕೂಡ ನಡೆದಿರುತ್ತೆ. ಅದು ಕಾಯಿ ಕ್ವಾಲಿಟಿ ಆಧಾರದ ಮೇಲೇ ನಡೆದಿರ್ತದೆ. ನಾವು ಹೇಳ್ತಾ ಇರೋದು ಬೆಸ್ಟ್ ಕ್ವಾಲಿಟಿಯಲ್ಲಿ ಲೋಯೆಸ್ಟ್ ಮತ್ತು ಹೈಯೆಸ್ಟ್ ರೇಟ್ಗಳನ್ನು ಮಾತ್ರ ತಿಳಿಸ್ತಾ ಇದ್ದೀನಿ. ಇವು ಫ್ರೆಂಡ್ಸ್ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆ ಮೆಣಸಿನಕಾಯಿ ಬೆಲೆಗಳ ವಿವರ. ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಇನ್ಫಾರ್ಮೇಷನನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಬ್ಯಾಡಗಿ ಮೆಣಸಿನಕಾಯಿ ಬೆಲೆಗಳ ವಿವರ ತಿಳಿಯಲು
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.